ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇವತ್ತು ಹಾಜರಾಗಿದ್ದೀನಿ ತಮ್ಮ ಎದುರು. ನನ್ನ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ. ನಾವು ಹೊಸ ಜಗತ್ತನ್ನು ಕಟ್ಟುವ ಕನಸನ್ನು ಕಾಣೋಣ. ಅದು ಸಮಾನತೆಯ ಸಮಾಜ. ಅದು ದೀನ ದುರ್ಬಲ ವರ್ಗದವರನ್ನು ಶಕ್ತಿ ತುಂಬುವ ಕನಸು. ಈ ಕನಸನ್ನು ಇಟ್ಟುಕೊಂಡಾಗ ಇವತ್ತು ನಾವು ನೆನಪು ಮಾಡಿಕೊಳ್ಳಬೇಕಾದ್ದು ದಿವಂಗತ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರನ್ನು. ಅರಸು ನನ್ನ ಮೇಲೆ ಅಗಾಧವಾದ ಒಂದು ಪರಿಣಾಮವನ್ನು ಬೀರಿದ್ದಾರೆ. ನನ್ನ ಆಲೋಚನಾ ಕ್ರಮವನ್ನು ಬದಲಿಸುವುದರಲ್ಲಿ ಅರಸು ಅವರ ಪ್ರಭಾವ ತುಂಬ ಕೆಲಸ ಮಾಡಿದೆ. ಎಸ್, ನನ್ನ ಅನುಭವಗಳು ದೇವರಾಜ್ ಅರಸು ಅವರ ಜೊತೆ. ನಾನು ಆಗ ತಾನೇ ಊರಿನಿಂದ ಬೆಂಗಳೂರಿಗೆ ಬಂದಿದ್ದೆ. ಊರಿನಲ್ಲಿ ಒಂದು ಸ್ವಾಮೀಜಿಯ ವಿರುದ್ಧದ ಹೋರಾಟ. ನಾನು ಆಗ ತಾನೇ ಬೆಳಗಾವಿಯಿಂದ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಊರಿಗೆ ಬಂದಿದ್ದೆ. ನನಗೆ ಕೃಷಿಕನಾಗುವ ಕನಸು, ಭೂಮಿಯ ಜೊತೆ ತಾಧ್ಯಾತ್ಮ ಹೊಂದುವಂತಹದ್ದು, ಭೂಮಿಯ ಜೊತೆ ಮುಖಾಮುಖಿಯಾಗುವಂತಹದ್ದು, ಅದು ನನಗೆ ಇಷ್ಟವಾದದ್ದಾಗಿತ್ತು. ನಾನು ನನ್ನ ಬದುಕಿನಲ್ಲಿ ಕಂಡ ಕನಸು ಅಂದರೆ ನಾನು ಒಳ್ಳೆಯ ಕೃಷಿಕನಾಗಬೇಕು ಅಂತ. ಆದರೆ ಪರಿಸ್ಥಿತಿಯ ಪಿತೂರಿಯನ್ನೇ ಇನ್ನೊಂದನ್ನೇ ನಾನು ಹಲವು ಚಳವಳಿಗಳ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡವನು. ಊರಿಗೆ ಬಂದವನು ಮೊದಲು ನಾನು ಮಾಡಿದ ಕೆಲಸ ಅಂತ ಅಂದರೆ ಅದು ನಮ್ಮೂರಿನ ನಮ್ಮ ಸಮಾಜದ ಸ್ವಾಮೀಜಿಯ ವಿರುದ್ಧದ ಹೋರಾಟ. ಆ ಹೋರಾಟದಲ್ಲಿ ಜಗಳಗಳಾದವು, ಹೊಡೆದಾಟಗಳಾದವು. ನನ್ನನ್ನು ಜಾತಿಯಿಂದ ಹೊರಹಾಕಲಾಯಿತು. ಹವ್ಯಕ ಬ್ರಾಹ್ಮಣರ ಮನೆಯಲ್ಲಿ ನನಗೆ ನೀರು ಕೊಡಬಾರದು ಅಂತ ಆ ಸ್ವಾಮೀಜಿ ಫರ್ಮಾನು ಹೊರಡಿಸಿದರು. ಇಂತಹ ಗಲಾಟೆಗಳ ನಡುವೆ ನನ್ನನ್ನು ಹೊಡೆಸಬೇಕು ಅಂತ ಮಠದ ಭಕ್ತರು ಯತ್ನ ನಡೆಸಿದರು. ಹೊಡೆದಾಟಗಳು ನಡೆದವು. ನಾನು ಹೊಡೆದಾಟಕ್ಕೆ ಜಗಳಕ್ಕೆ ಎಂದೂ ಹಿಂಜರಿದವನಲ್ಲ. ಅಂಥ ಒಂದು ಹೊಡೆದಾಟವನ್ನು ಮುಗಿಸಿಕೊಂಡು ನಾನು ಮನೆಗೆ ಬಂದಾಗ ರಾತ್ರಿ 7:30 ಆಗಿತ್ತು. ನನ್ನಮ್ಮನ ಕಣ್ಣಲ್ಲಿ ನೀರು ತುಂಬಿತ್ತು. ಆಕೆ ಮಗನನ್ನು ಪ್ರೀತಿಯಿಂದ ಹತ್ತಿರ ಕರೆದು ಹೇಳಿದ್ಲು, ಮಗನೇ, ಇಲ್ಲಿದ್ದರೆ ನಿನ್ನನ್ನು ಹೊಡೆದಾಕ್ಬಿಡ್ತಾನೆ. ಆಕೆ ನೀನು ಯಾಕೆ ಮಠದ ವಿರುದ್ಧ ಗಲಾಟೆ ಮಾಡಿದೆ ಅಂತ ಕೇಳಲಿಲ್ಲ, ಸ್ವಾಮಿಗಳ ವಿರುದ್ಧ ಯಾಕೆ ಗಲಾಟೆ ಮಾಡಿದೆ ಅಂತ ಕೇಳಲಿಲ್ಲ. ಆದರೆ ಆ ತಾಯಿಗೆ, ನನ್ನಮ್ಮನಿಗೆ ಇದ್ದ ಒಂದೇ ಒಂದು ಕಳಕಳಿ ಕಾಳಜಿ ಅಂತಂದರೆ ನನ್ನ ಮಗನನ್ನು ಎಲ್ಲೋ ಹೊಡೆದು ಬಿಡ್ತಾನೆ ಅಂತ. ಅಮ್ಮ ಹೇಳಿದ್ಲು, ಮಗನೇ, ಬೆಂಗಳೂರಿಗೆ ಹೊರಟೋಗು. ಒಂದು ಕೈ ಚೀಲ ಕೊಟ್ಟಳು. ಆ ಕೈ ಚೀಲದಲ್ಲಿ ಒಂದು ಪ್ಯಾಂಟು ಶರ್ಟನ್ನು ಹಾಕಿಕೊಂಡೆ ನಾನು. ಹಾಗೆಯೇ ಆ ಕೈ ಚೀಲವನ್ನು ಹಿಡಿದು, ಆಯಿತು ಅಮ್ಮ, ನೀನು ಹೇಳಿದಂತೆ ಆಗಲಿ ಅಂತ ಸುಮಾರು 4 ಕಿಲೋಮೀಟರ್ ದೂರ ನಮ್ಮ ಮನೆಯಿಂದ ಪೇಟೆ ನಡೆದುಕೊಂಡು ಬಂದೆ. ಪೇಟೆಗೆ ಬರುವಾಗ 9:00 ದಾಂಡೇಲಿ ಬೆಂಗಳೂರು ಬಸ್ ಇತ್ತು. ಆ ಬಸ್ ಹತ್ತಿ ಬೆಂಗಳೂರಿಗೆ ಬಂದವು. ನಾನು ಬರುವಾಗಲೇ ಒಂದು ತೀರ್ಮಾನ ತೆಗೆದುಕೊಂಡಿದ್ದೆ, ಯಾವ ಕಾರಣಕ್ಕೂ ಕೂಡ ಮನೆಯಿಂದ ನಾನು ಇವತ್ತಿನ ನಂತರ ಹಣ ಪಡೆದುಕೊಳ್ಳಬಾರದು. ನನ್ನ ವಿದ್ಯಾಭ್ಯಾಸಕ್ಕಾಗಿ ನನ್ನ ಕುಟುಂಬ ಖರ್ಚು ಮಾಡಿದ ಹಣವನ್ನು ವಾಪಸ್ ಕೊಡಬೇಕು. ಅದು ನನ್ನ ದೃಢವಾದ ತೀರ್ಮಾನ ಆಗಿತ್ತು. ಆ ತೀರ್ಮಾನದಂತೆ ನಾನು ನಂತರ ನಡೆದುಕೊಂಡೆ. ಅದು ಬೇರೆ. ಬೆಂಗಳೂರಿಗೆ ಬಂದವನು ಬೆಂಗಳೂರಿನ ರಸ್ತೆಗಳಲ್ಲಿ ಓಡಾಡಿದೆ, ರೈಲ್ವೆ ಸ್ಟೇಷನ್ನಲ್ಲಿ ಮಲಗಿದೆ, ಬಸ್ ಸ್ಟ್ಯಾಂಡ್ನಲ್ಲಿ ಮಲಗಿದೆ, ಎಲ್ಲೆಲ್ಲೋ ಕೆಲಸಕ್ಕೆ ಸೇರಿದೆ. ಆ ಸಂದರ್ಭದಲ್ಲಿ ಅರಸು ನನ್ನ ಮೇಲೆ ತೀವ್ರವಾದ ಪ್ರಭಾವವನ್ನು ಬೀರಿದರು. ಯಾರದೋ ಸಹಾಯದಿಂದ ಸಂಯುಕ್ತ ಕರ್ನಾಟಕ ಪತ್ರಿಕೆಯನ್ನು ಸೇರಿಕೊಂಡೆ. ಬರೆಯುವ ಹುಚ್ಚು, ಸಮಾಜದಲ್ಲಿ ಬದಲಾವಣೆಯಾಗಬೇಕು ಅನ್ನುವ ಕನಸು, ಸಮಾನತೆಯ ಸಮಾಜವನ್ನು ನೋಡಬೇಕು, ಅದು ಇರಬೇಕು ಅನ್ನುವ ಒಳ ಒತ್ತಡ. ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ನನಗೆ ಸಂಬಳ ಇರಲಿಲ್ಲ. ಜಯಶೀಲ್ ರಾವ್, ಆ ಪತ್ರಿಕೆಯ ಜಂಟಿ ಸಂಪಾದಕರು ಹೇಳಿದರು, ನೀನು ಒಂದು 3 ತಿಂಗಳ ಕೆಲಸ ಮಾಡು, ಚೆನ್ನಾಗಿ ಮಾಡಿದರೆ ಸಂಬಳ ಕೊಡ್ತೀನಿ. ನನ್ನ ಕಿಸೆಯಲ್ಲಿ ಇದ್ದುದು ಆಗ 5 ರೂಪಾಯಿ ಮಾತ್ರ. ಆ 5 ರೂಪಾಯಿಯಲ್ಲಿ ಬೆಂಗಳೂರಿನಲ್ಲಿ ಬದುಕೋದು ಹೇಗೆ ಗೊತ್ತಿಲ್ಲ. ಆದರೆ ನನಗೆ ಸಂಯುಕ್ತ ಕರ್ನಾಟಕ ಪತ್ರಿಕೆ ಹಲವು ರೀತಿಯ ಅವಕಾಶವನ್ನು ಸೃಷ್ಟಿಸಿತು.
ವಿಧಾನಸೌಧ ಮೆಟ್ಟಿಲು ಹತ್ತುವಂಥದ್ದು, ರಾಜಕಾರಣಿಗಳ ಜೊತೆಗಿನ ಒಡನಾಟ. ತಿಂಡಿ ಊಟಕ್ಕೆ ಪತ್ರಿಕಾಗೋಷ್ಠಿ ಮೇಲೆ ಅವಲಂಬಿಸಿದ್ದೆ. ಬೆಳಗ್ಗೆ ಒಂದು ಪತ್ರಿಕಾಗೋಷ್ಠಿ ಹಾಕಿದರೆ ಅಲ್ಲಿ ಇಡ್ಲಿ ವಡ ಸಿಗ್ತಾ ಇತ್ತು. ಮಧ್ಯಾಹ್ನ ಕೆಲವೊಮ್ಮೆ ಊಟ ಇರ್ತಿರಲಿಲ್ಲ, ಆದರೆ ಸಂಜೆ ಇನ್ಯಾವುದೋ ಪತ್ರಿಕಾಗೋಷ್ಠಿಯಲ್ಲಿ ಊಟ ಇರ್ತಿತ್ತು. ಸಂಜೆ ಈ ಗಿಫ್ಟ್ ಪ್ರೆಸ್ ಕಾನ್ಫರೆನ್ಸ್ ಅಂತಿರುತ್ತೆ, ಅಂಥ ಒಂದು ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ ಊಟ ಮಾಡಿದರೆ ಆವತ್ತಿನ ದಿನ ಮುಗೀತು. ಅಂಥ ಸ್ಥಿತಿಯಲ್ಲಿ ಇದ್ದೆ. ಆ ಕೊನೆಯ ದೇವರಾಜ ಅರಸು ಅವರ ಕೊನೆಯ ಕಾಲ ಅದು. ಅರಸು ಅವರ ಹತ್ರ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ. ಹೀಗಾಗಿ ನನ್ನ ಪರಿಚಯ ಇತ್ತು ಅರಸು ಅವರಿಗೆ. ದೇವರಾಜ ಅರಸು ಅವರು ನನಗಿನ್ನೂ ನೆನಪಿದೆ. ಪ್ರಾಮಾಣಿಕತೆಯ ಬಗ್ಗೆ ಅವರು ಹೇಳಿದ್ದು, ಅದು ನನ್ನ ಪುಸ್ತಕದಲ್ಲಿ ರಾಜಕಾರಣಿಗಳು ನಾ ಕಂಡತ್ತೆ ಅಂತ ಒಂದೊಂದು ಪುಸ್ತಕ ಪ್ರಕಟ ಆಗಿದೆ. ಅದರಲ್ಲಿ ರಾಜಕಾರಣಿಗಳ ಜೊತೆಗಿನ ನನ್ನ ವೈಯಕ್ತಿಕ ಅನುಭವಗಳನ್ನು ನಾನು ದಾಖಲಿಸಿದ್ದೇನೆ. ಸೊ ಹಾಗೆಯೇ ಅದೊಂದು ದಿನ ಅರಸು ಮೈಸೂರು ಬ್ಯಾಂಕ್ ಸಮೀಪದ ನೇಕಾರರ ಓಣಿಯಲ್ಲಿ ನೇಕಾರರನ್ನು ಉದ್ದೇಶಿಸಿ ಭಾಷಣ ಮಾಡಬೇಕಾಗಿತ್ತು. ಸೊ ಅರಸು ಅಧಿಕಾರವನ್ನು ಕಳೆದುಕೊಂಡಿದ್ದರು. ಅರಸುವಿಂದ ಲಾಭ ಪಡೆದವರು ದೇವರಾಜ ಅರಸುವನ್ನು ಬಿಟ್ಟು ಹೋಗಿದ್ದರು. ಎಲ್ಲರೂ ಕೂಡ ಇಂದಿರಾ ಗಾಂಧಿಯವರ ಪರವಾಗಿದ್ದರು. ಅರಸು ಒಬ್ಬಟ್ಟಿಯಾಗಿದ್ದರು. ಅರಸು ಎಂದೂ ಕೂಡ ಇಂದಿರಾ ಗಾಂಧಿ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೇ ಇಲ್ಲ. ಅವರಿಗೆ ಸ್ಪಷ್ಟತೆ ಇತ್ತು. ಕರ್ನಾಟಕದಲ್ಲಿ ಒಂದು ಐತಿಹಾಸಿಕವಾದ ಹಲವು ತೀರ್ಮಾನಗಳನ್ನು ದೇವರಾಜ ಅರಸು ತೆಗೆದುಕೊಂಡಿದ್ದರು. ಉಳುವವನೇ ಹೊಲದೊಡೆಯ ಅನ್ನುವ ಖಾತೆ ಬಂದಿತ್ತು. ಮಲ ಹೊರುವ ಪದ್ಧತಿ ಬದಲಾಗಿತ್ತು. ಹೀಗೆ ಸಾವಿರಾರು ಇಡೀ ಸಮಾಜವನ್ನು ಬದಲಿಸುವ ತೀರ್ಮಾನವನ್ನು ದೇವರಾಜ ಅರಸು ಕೈಗೊಂಡಿದ್ದರು. ಹಲವು ನಾಯಕರುಗಳನ್ನು ಅವರು ಬೆಳೆಸಿದರು. ವೀರಪ್ಪ ಮೊಯ್ಲಿ, ಮಲ್ಲಿಕಾರ್ಜುನ ಖರ್ಗೆ, ಧರ್ಮ್ ಸಿಂಗ್, ಒಬ್ಬರೇ ಇಬ್ಬರೇ. ಆದರೆ ಕೊನೆಗೆ ಅವರ ಜೊತೆ ಯಾರೂ ಉಳಿದಿರಲಿಲ್ಲ. ಅವತ್ತು ನಾನು ಆ ಒಂದು ನೇಕಾರರ ಸಮಾವೇಶ ನೋಡೋದಕ್ಕೆ ಕವರ್ ಮಾಡೋದಕ್ಕೆ ಸಮಿತ್ ಕರ್ನಾಟಕದಿಂದ ಹೋಗಿದ್ದೆ ಮೈಸೂರು ಬ್ಯಾಂಕ್ ಹತ್ರ. ಸಂಜೆ 6:15 ಕಾರ್ಯಕ್ರಮ. ಅರಸು ಬಂದಿದ್ದು 7:45. ಜನನೇ ಇರಲಿಲ್ಲ. ಸೊ ಭಾಳ ಹತಾಶರಾಗಿ ಅರಸು ಅಲ್ಲಿಂದ ಹೊರಡ್ತಾ ಇದ್ದರು. ಅದು ಉದ್ದನೆಯ ಕಾರಿತ್ತು. ನನ್ನನ್ನು ನೋಡಿದ್ರು. ನನಗೆ ಬೆಂಗಳೂರು ಅಪರಿಚಿತ ನಗರ. ರಸ್ತೆಗಳಲ್ಲಿ ಓಡಾಡಿಯೇ ನಾನು ಇರ್ತಾ ಇದ್ದೆ. ನನ್ನ ಕಿಸೆಯಲ್ಲಿ ಕಾಸು ಇರಲಿಲ್ಲ, ಬಸ್ ಹತ್ತೋದಕ್ಕೂ ಕಾಸು ಇರ್ತಿರಲಿಲ್ಲ. ಸೊ 40 ಪೈಸಾ ಒಂದು ಬೀಡ, ಯಾವ್ದಾದ್ರು ಹೋದರೆ 40 ಪೈಸಾ ಬೀಡ ಚಟ ನನಗೆ. ಸೊ ಹಾಗಂತ ಸಂದರ್ಭದಲ್ಲಿ ಅರಸು ನನ್ನ ಹತ್ರ ನೋಡಿದ್ರು. ನೀನು ಎಲ್ಲಿ ಹೋಗ್ಬೇಕಯ್ಯ ಅಂದರು. ಅರಸು ಪರಿಚಯ ಇತ್ತು. ನನಗೆ ಹೇಳಿದೆ, ನಾನು ಮೆಜೆಸ್ಟಿಕ್ ಹತ್ತಿರ ಬಿಟ್ಟುಬಿಡಿ ಅಂತ. ನನಗೆ ಮೆಜೆಸ್ಟಿಕ್ನಿಂದ ನಮ್ಮ ಸಂಬಂಧಿಕರೊಬ್ಬರು ಮನೆಗೆ ಹೋಗಬೇಕಿತ್ತು. ಸಂಜೆ ಹೋಗಿ ಅಲ್ಲಿ ಮಲ್ಗೋಣ ಅಂತ. ಅದು ಆ್ಯಕ್ಚುಲಿ ಹರಿಶ್ಚಂದ್ರ ಘಾಟ್ ಸಮೀಪ, ಶ್ರೀರಾಮ್ಪುರ ಹರಿಶ್ಚಂದ್ರ ಘಾಟ್ ಎಲ್ಲ ಇದೆ ನೋಡಿ, ಎಲ್ಲ ಪಕ್ಕದಲ್ಲಿ ಮರಿಯಪ್ಪನ ಪಾಳ್ಯ ಅಂತಿದೆ, ಅಲ್ಲಿಗೆ ಹೋಗಬೇಕಾಗಿತ್ತು. ನನಗೆ ಮೆಜೆಸ್ಟಿಕ್ಕಿಂದ ರಸ್ತೆ ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು, ನಡೆದು ಹೋಗ್ಬಿಡ್ಬೋದು ಅಂತ. ಮೆಜೆಸ್ಟಿಕ್ ಅಂದೆ. ಮೈಸೂರು ಬ್ಯಾಂಕ್ ಪಕ್ಕದಲ್ಲೇ ಮೆಜೆಸ್ಟಿಕ್ ಇದೆ ಅನ್ನುವ ಅರಿವು ಕೂಡ ನನಗೆ ಇಲ್ಲ. ಸೊ ಅರಸು ಹೊತ್ಕೊಂಡ್ರು. ನಾನು ಅವರ ಕಾರ್ನಲ್ಲಿ ಅವರ ಪಕ್ಕ ಮುದುಡಿ ಕುಳಿತುಕೊಂಡೆ. ಅರಸು ಬಗ್ಗೆ ಒಂದು ರೀತಿಯ ಪ್ರೀತಿ, ಅವರ ಬಗ್ಗೆ ಒಂದು ಅಭಿಮಾನ. ಆದರೆ ಮಾತನಾಡೋದಕ್ಕೇನೋ ಹಿಂದೆ ಅವರು ತಕ್ಷಣ ಹೇಳಿದರು. ಅದು ನನಗೆ ಶಾಕಿಂಗ್ ಆದ್ದು. ನೀವು ಪತ್ರಕರ್ತರು ಅಂದರೆ ನಾಯಿಗಳಿದ್ದ ಹಾಗೆ ಅಂತ ಅಂದರು. ನನಗೆ ಶಾಕ್ ಆಗಿತ್ತು. ಪತ್ರಿಕೋದ್ಯಮ ಅನ್ನುವುದು ನಾನು ಅದರ ಬಗ್ಗೆ ಇರುವ ಕಲ್ಪನೆಗಳು ಹೇಗೆ, ಯಾಕೆ ಸರ್ ನಾವು ನಾಯಿಗಳು ಅಂತ ಕೇಳಿದೆ. ಅರಸು ಒಂದು ಘಟನೆಯನ್ನು ಹೇಳಿದ್ರು, ಚಿಕ್ಕಮಗಳೂರು ಇಲೆಕ್ಷನ್ಗೆ ಸಂಬಂಧಪಟ್ಟಿದ್ದು. ಆ ಘಟನೆಯನ್ನು ವಿಸ್ತಾರವಾಗಿ ಹೇಳೋದಕ್ಕೆ ಇಲ್ಲಿ ನನಗೆ ಸಮಯ ಇಲ್ಲ. ಇದನ್ನು ನನ್ನ ಪುಸ್ತಕ ನೀವು ನೋಡ್ಬೋದು, ಅದರಲ್ಲಿ ಅದನ್ನು ಬರೆದಿದ್ದೀನಿ ವಿವರವಾಗಿ. ಯಾಕೆ ಅಂತ ಕೇಳಿದೆ. ಅವರು ಚಿಕ್ಕಮಗಳೂರು ಇಲೆಕ್ಷನ್ ಟೈಮ್ನಲ್ಲಿ ಒಬ್ಬ ಪ್ರಮುಖ ಪತ್ರಿಕೆ ವರದಿಗಾರರು ಅಲ್ಲಿ ಹೋಗಿದ್ದು, ಅವರನ್ನು ಇಡೀ ಅವರ ಶಿಷ್ಯಪ್ಪ ಅವರು ಏನಿದ್ದಾರೆ ಉಳಿಯೋ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡಿದರು. ಹೋಗಬೇಕಾದ್ರೆ ಒಂದು ಲಕೋಟೆ ಕೊಟ್ಟರಂತೆ. ಆ ಲಕೋಟೆ ನೋಡಿದರೆ 10,000 ರೂಪಾಯಿ ಇತ್ತು. ಅವರು ತೆಗೆದು ಒಳಗಿದ್ರು. ಪತ್ರಿಕೋದ್ಯಮಿಗಳನ್ನು ಖರೀದಿ ಮಾಡ್ತೀರಾ ಅಂತ ಬೈದರಂತೆ ಪತ್ರಿಕೋದ್ಯಮಿ. ತಕ್ಷಣ ಅರಸು ಶಿಷ್ಯರು ಚಿಕ್ಕಮಗಳೂರಿನಲ್ಲಿ ಒಳಗಡೆ ಹೋಗಿ ಇನ್ನೊಂದು ಲಕೋಟೆಯನ್ನು ತಂದು ಕೊಟ್ಟರಂತೆ. ಅವರು ಇನ್ನೊಂದು ಲಕೋಟೆಯಲ್ಲಿ ಜಾಸ್ತಿ ದುಡ್ಡಿತ್ತು ಅನ್ನೋದು ಅರಸು ಹೇಳಿಲ್ಲ. ಅವ್ರು ಹೇಳಿದರು, ನೋಡಪ್ಪ, ಪ್ರತಿಯೊಬ್ಬರ ಪ್ರಾಮಾಣಿಕತೆಗೂ ಬೆಲೆ ಇರುತ್ತೆ. ಕೆಲವರು ಪ್ರಾಮಾಣಿಕತೆಗೆ ಕಡಿಮೆ ಬೆಲೆ, ಕೆಲವರು ಪ್ರಾಮಾಣಿಕತೆಗೆ ಜಾಸ್ತಿ ಬೆಲೆ. ನಿಮ್ಮ ಪತ್ರಿಕೋದ್ಯಮಿಗಳ ಪ್ರಾಮಾಣಿಕತೆಗೆ ಬೆಲೆ ಜಾಸ್ತಿ. ಮೆಜೆಸ್ಟಿಕ್ ಬಂತು ಇಲ್ಲಿ ಅಂದರು. ನನಗದು ದೊಡ್ಡ ಆಘಾತ. ಅಂದರೆ ಖರೀದಿಸಲಾಗದ ಪ್ರಾಮಾಣಿಕತೆ ಇಲ್ಲ ಅನ್ನುವುದು ಅರಸರ ಅನುಭವ ಆಗಿತ್ತು. ಯಾವ ಪ್ರಾಮಾಣಿಕತೆ ಬೇಕಾದರೂ ಖರೀದಿಸಬಹುದು ಅಂತ. ಅದು ನನ್ನ ಮನಸ್ಸಿನಲ್ಲಿ ಇವತ್ತೂ ಕೂಡ ಉಳಿದುಕೊಂಡಿದೆ ಆ ಮಾತು. ಇಷ್ಟು ವರ್ಷಗಳ ನನ್ನ ಪತ್ರಿಕೋದ್ಯಮದ ಬದುಕಿನಲ್ಲಿ ಖರೀದಿಸಲಾಗದ ಪ್ರಾಮಾಣಿಕತೆ ಬಹಳ ಕಡಿಮೆ ಜನರಲ್ಲಿರುತ್ತೆ.
ಖರೀದಿಸಬಹುದಾದ ಪ್ರಾಮಾಣಿಕತೆ ಇದೆಯಲ್ಲ, ಅದು ಎಲ್ಲ ಮಾಧ್ಯಮಗಳಲ್ಲಿ ಇವತ್ತು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಬಹುತೇಕ ಮಾಧ್ಯಮದ ಪ್ರಾಮಾಣಿಕತೆಯನ್ನು ರಾಜಕಾರಣಿಗಳು ಖರೀದಿಸಿ ಮುಗಿಸ್ಬಿಟ್ಟಿದ್ದಾರೆ. ಅದಕ್ಕೆ ಬೇರೆ ಬೇರೆ ರೇಟ್ ಫಿಕ್ಸ್ ಮಾಡಿದ್ದಾರೆ. ಸೊ ನನಗೆ ಶಾಕ್ ಆಯಿತು, ಬಂದೆ, ಅದೇ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಇದಾದ ಮೇಲೆ ಅರಸು ಅವ್ರನ್ನ ಇನ್ನೊಂದು ಸಲ ನಾನು ಭೇಟಿ ಮಾಡಿದೆ. ಅದು ಅವತ್ತು ಬೆಳಗ್ಗೆ ಯಾವ ಪತ್ರಿಕಾಗೋಷ್ಠಿನೂ ಇರಲಿಲ್ಲ, ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ, ಬೆಳಗಿಂದ ನೀರು ಕುಡಿದು ಓಡಾಡ್ತಾ ಇದ್ವಿ. ಯಾಕೋ ಕಾಲು ಕೈ ನಡುಗ್ತಾ ಇತ್ತು. ಹಸಿವು 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 ಹಸಿವಿದೆಯಲ್ಲ, ಅದು ಎಂತಹದು ಅನ್ನುವುದು ಹಸಿವನ್ನು ಅರತ್ನವರಿಗೆ ಮಾತ್ರ ಅರ್ಥ ಆಗುತ್ತೆ. ಆ ಕಾರಣಕ್ಕಾಗಿ ಅನ್ನಭಾಗ್ಯದಂಥ ಸಿದ್ದರಾಮಯ್ಯನವರು ಒಂದು ಯೋಜನೆ ಮಾಡಿದಾಗ ನನಗೆ ಬಹಳ ಸಂತೋಷವಾದ್ದು. ಇಂದಿರಾ ಕ್ಯಾಂಟೀನ್ ನನಗೆ ಬಹಳ ಸಂತೋಷ ಕೊಟ್ಟಿದ್ದು. ಯಾಕೆಂದರೆ ನನಗೆ ಹಸಿವು ಗೊತ್ತಿದೆ. ನಾನು ಬೆಂಗಳೂರಿನಲ್ಲಿ ಹಸವನ್ನು ಅನುಭವಿಸಿದ್ದೇನೆ, ದುಡ್ಡಿಲ್ಲದೇನೆ ಬದುಕಿದ್ದೇನೆ, ಪತ್ರಿಕಾಗೋಷ್ಠಿಯಲ್ಲಿ ತಿಂದು ಜೀವನ ಸಾಗಿಸಿದ್ದೇನೆ. ಆದರೆ ಈ ಒಂದು ಇಂದಿರಾ ಕ್ಯಾಂಟೀನು 5 ರೂಪಾಯಿ ತಿಂಡಿ 10 ರೂಪಾಯಿ ನನಗೆ ಅತೀ ಸಂತೋಷ ಆಗಿದ್ದು ಆ ಕಾರಣಕ್ಕಾಗಿ. ಅವತ್ತು ಹಾಗೆಯೇ ಹಸಿವು ಕಾಡ್ತಾ ಇತ್ತು, ಕೈಯಲ್ಲಿ ಕಾಸಿಲ್ಲ, ಏನು ಮಾಡೋಣ ಹೇಳಿ? ಕಳ್ತನ ಮಾಡಲೆ, ಎಲ್ಲೋ ಹೋಗಿ ಬೇಡಲೆ, ಯಾರನ್ನೋ ಕೇಳಲೆ, ಗೊತ್ತಿಲ್ಲ ನನಗೆ. ನನ್ನ ಸ್ನೇಹಿತ ಒಬ್ಬಿದ್ದ ಸಾಚ ಅಂತ, ಸಾವುಕಾರ ಚಂದ್ರಶೇಖರ್ ರಾವ್ ಅಂತ, ಚಿಕ್ಕಮಗಳೂರು ಕಡೆ ಕೊಪ್ಪದವರು, ಈಗ ತೀರ್ಕೊಂಡಿದ್ದಾರೆ ಅವರು. ಅವ್ರು ಹೇಳಿದ್ರು ಅರಸು ಮನೆಗೆ ಹೋಗೋಣ, ಕಾಫಿ ಯಾರು ಸಿಗುತ್ತೆ ಅಂತ. ಸರಿ, ನಾನು ಮತ್ತು ಸಾಚ ಇಬ್ಬರೂ ಕೂಡ ಅಲ್ಲಿಂದ ಬಾಲಬುರಿಗೆ ಬಂದ್ವಿ. ಅರಸು ಕೊನೆಯ ಕಾಲ ಅದು. ಅಲ್ಲಿ ಬಂದವರೇ ಅವ್ರ ಮನೆಗೆ ಹೋಗಿ ಕೂತ್ವಿ. ಬಾರಯ್ಯ ಅಂದರು ಅರಸು. ನಮ್ಮಲ್ಲಿ ಒಂದು ರೀತಿಯ ಮೌನ ಇತ್ತು, ಗಾಢವಾದ ಮೌನ. ಅದು ಮಾತನಾಡೋದಕ್ಕೆ ಏನಿದೆ ನಮ್ಮ ಬಳಿ? ಅರಸು ಕುಸಿದು ಹೋಗಿದ್ರು. ನಾವು ಕುಸಿದ ನೆಲದ ಮೇಲೆ ಇದ್ದಂಥ ಜನ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಒಂದು ಸಿಂಪತಿಯ ಮಾತನ್ನು ಆಡಬಹುದು. ಅಪಾರವಾದ ಒಂದು ಗೌರವವನ್ನು ನಾವು ಇಟ್ಟುಕೊಂಡ ವ್ಯಕ್ತಿ. ಸಮಾಜದ ಬದಲಾವಣೆಗಾಗಿ, ಕ್ರಾಂತಿಕಾರಿ ಬದಲಾವಣೆಗಾಗಿ ಯತ್ನ ಮಾಡಿ ಸಾಕಷ್ಟು ಯಶಸ್ವಿಯಾದಂಥ ರಾಜಕಾರಣಿ. ಕೂತಿದ್ವಿ, ಸ್ವಲ್ಪ ಹೊತ್ತಾಯಿತು, ಏನೂ ಆಗಿಲ್ಲ. ಸರಿ, ನಾನು ಒಂದು ಯೋಚನೆ ಮಾಡಿದೆ, ಕಾಫಿ ಕೊಡ್ಬೋದು. ಅದಕ್ಕೆ ಕಾಫಿ ಕೊಡಿ ಅಂತ ಕೇಳಕ್ಕೆ ಚೆನ್ನಾಗಿರಲ್ಲ ನೋಡಿ, ಗೌರವ ಅಲ್ವಾ? ಒಂದು ಗ್ಲಾಸ್ ನೀರು ಬೇಕಾಗಿತ್ತು ಸಾರ್ ಅಂದೆ. ಪಕ್ಕದಲ್ಲಿ ಕೂತ ಸಾಚ ಹೀಗೆ ನನಗೆ ಚಿವುಟಿದ್ರು. ಓಕೆ, ಅವ್ರು ಕರೆದ್ರು, ಯಾರೂ ಬರಲೇ ಇಲ್ಲ, ಮನೆಯಲ್ಲಿ ಇರಲೇ ಇಲ್ಲ. ಎಲ್ಲ ಆಳುಗಳು ಅವರು ಇವರು ಹೊರಟೋಗಿದ್ರು. ಅವರ ಹೆಂಡತಿ, ಫ್ಯಾಮಿಲಿಯವರು ಯಾರೂ ಅಲ್ಲಿ ಇರಲಿಲ್ಲ ಕಾಣುತ್ತೆ. ಒಂದು ಸ್ವಲ್ಪ ಹೊತ್ತಾಯಿತು, ಅರಸು ಹೇಳಿದ್ರು ಮನೆಯಲ್ಲಿ ಯಾರೂ ಇಲ್ಲ ಅಂತ ಕಾಣುತ್ತೆ ಅಂತ. ದುಃಖ ಆಯಿತು. ಕಾಫಿ ಸಿಗ್ಬೋದು ಅಂದ್ಕೊಂಡು ಹೋಗಿದ್ವಿ, ಕಾಫಿ ಸಿಕ್ಕೇ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಅರಸು ಹತ್ರ ಮಾತಾಡಿ ಹಸಿದ ಹೊಟ್ಟೆಯಲ್ಲಿ ಹಾಗೆ ಬಂದ್ವಿ. ಸೊ ಇದಾದ ಕೆಲವು ಕಾಲಗಳ ನಂತರ ಅರಸು ನಿಧನರಾದರು. ಆದರೆ ಅರಸು ಜೊತೆಗಿನ ಆ ಒಡನಾಟ ನನ್ನ ಮನಸ್ಸಿನಲ್ಲಿ, ಹೃದಯದಲ್ಲಿ ಇದೆ. ಯಾಕೆಂದರೆ ಸಮಾನತೆಯ ಕನಸು ಕಾಣ್ತಿದ್ದ ದೇವರಾಜ ಅರಸುವಿಗೆ ಹಸಿವಿನ ಅನುಭವ ಇತ್ತು, ಹಸಿವಿನ ಅರಿವಿತ್ತು. ಹಸಿವು ಯಾವ ರೀತಿ ಒಬ್ಬ ಮನುಷ್ಯನನ್ನು ಮಾಡುತ್ತೆ ಅನ್ನೋದು ಅವರಿಗೆ ಗೊತ್ತಿತ್ತು. ನಾವು ಹಸಿವಿನ ನಡುವೆ ಬದುಕ್ತಿದ್ದಂಥ ಜನ. ನಮಗೆ ಆಗ ಇದ್ದುದು ಅದೇ ಸಮಾನತೆ. ಎಲ್ಲರೂ ಎಲ್ಲೆಲ್ಲೋ ಊಟ ಮಾಡಿ ತಿಂಡಿದ್ರೆ ನಮ್ಗೆ ಊಟಕ್ಕೂ ತಿಂಡಿಗೂ ಗತಿ ಇಲ್ವಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವಿದ್ವಿ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಏನೋ ಮಾಡಿದರೆ ತುಂಬ ಸಂತೋಷ ಆಗುತ್ತೆ. ಅನ್ನಭಾಗ್ಯದಂಥ ಯೋಜನೆ ನಮಗೆ ಖುಷಿ ಕೊಡುವುದು ಆ ಕಾರಣಕ್ಕಾಗಿ. ಹಸಿದವರ ಹೊಟ್ಟೆ ಇದೆಯಲ್ಲ, ಅದು ಬಹಳ ಮುಖ್ಯವಾದ್ದು. ಆವಾಗ ಸಿದ್ಧಾಂತ ಗಿದ್ಧಾಂತ ಎಲ್ಲ ಬದನೆಕಾಯಿ ಊಟಕ್ಕಿಲ್ಲದಿದ್ದರೆ. ಊಟ ಇದ್ದರೆ ಸಿದ್ಧಾಂತದ ಬಗ್ಗೆ ಮಾತನಾಡ್ತೀವಿ, ಊಟ ಇದ್ದರೆ ರಾಮನ ಬಗ್ಗೆ ಮಾತಾಡ್ತೀವಿ, ಊಟ ಇದ್ದರೆ ಅಲ್ಲಾನ ಬಗ್ಗೆ ಮಾತಾಡ್ತೀವಿ, ಊಟ ಇದ್ದರೆ ಯೇಸುವಿನ ಬಗ್ಗೆ ಮಾತಾಡ್ತೀವಿ, ಧಾರ್ಮಿಕ ಚಿಂತನೆಗಳನ್ನು ಮಾಡ್ತೀವಿ. ಅಲ್ಟಿಮೇಟ್ಲಿ ಹಸಿವೆ ಅಲ್ವಾ? ಅರಸು ಅವರಿಗೆ ಹಸಿವು ಗೊತ್ತಿತ್ತು, ಸಿದ್ದರಾಮಯ್ಯನವ್ರಿಗೂ ಕೂಡ ಹಸಿವು ಗೊತ್ತಿದೆ ಅನ್ನೋದು ಅವರ ಇಡೀ ಕಾರ್ಯಕ್ರಮದಿಂದ ಅರ್ಥ ಆಗುತ್ತೆ. ನನಗೂ ಹಸಿವು ಗೊತ್ತಿದೆ. ಹಸಿವು ಗೊತ್ತಿಲ್ಲದವರು ಭಾಷಣ ಹೊಡಿತಾರೆ ಹಸಿವು ಅಂದರೆ ಏನು ಅಂತ. ಏರ್ ಕಂಡೀಷನ್ ರೂಮ್ನಲ್ಲಿ ಕೂತ್ಕೊಬಿಟ್ಟು ಅಭಿವೃದ್ಧಿ ಅಭಿವೃದ್ಧಿ ಏನ್ರಿ ಉಚಿತವಾಗಿ ಕೊಡ್ತೀರಿ? ನಿಮ್ಮೆಲ್ಲ ಹಸಿವು ಗೊತ್ತಿಲ್ಲದ ಜನ. ಅರಸು ಅಂತ ಇನ್ನೊಬ್ಬ ರಾಜಕಾರಣಿ ಕರ್ನಾಟಕಕ್ಕೆ ಬೇಕಿತ್ತು ಅಂತ ನನಗೆ ಈ ಸಂದರ್ಭದಲ್ಲಿ ಅನಿಸುತ್ತೆ. ಇನಿವೆ ಇದನ್ನು ಮಾತನಾಡಬೇಕಾಗಿತ್ತು. ಇವತ್ತು ಅರಸು ಅವ್ರನ್ನ ನೆನಪು ಮಾಡಿಕೊಳ್ಳುವ ದಿನ. ದಯವಿಟ್ಟು ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ. ಅರಸು ಅವರನ್ನು ನೆನೆಯೋಣ. ಎಲ್ಲರಿಗೂ ನಮಸ್ಕಾರ.